ಓಂ ಶ್ರೀ ಸಾಯಿರಾಮ್. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಕೃತಿ ಜಿ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಪೇಷಂಟ್ ಸಾವಿತ್ರಿ. ಸೊ ನಮ್ಮ ಪೇಷಂಟ್ ಸಾವಿತ್ರಿಯವರು ಸುಮಾರು 7 ವರ್ಷಗಳಿಂದ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಎಂಬ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಅನ್ನೋ ಕಾಯಿಲೆ ಟ್ರೈಜೆಮಿನಲ್ ನರ್ವ್ಗೆ ಸಂಬಂಧಿಸಿದ ಕಾಯಿಲೆ ಆಗಿರುತ್ತೆ. ಈ ಟ್ರೈಜೆಮಿನಲ್ ನ್ಯೂರಾಲಜಿಯಾ ಕಾಯಿಲೆಯಲ್ಲಿ ಪೇಷಂಟ್ಸಲ್ಲಿ ಐದರ್ ರೈಟ್ ಅಥವಾ ಲೆಫ್ಟ್, ಎಡ ಅಥವಾ ಬಲಭಾಗದಲ್ಲಿ ಅವ್ರಿಗೆ ಮುಖಕ್ಕೆ ಸಂಬಂಧಿಸಿದಂಥ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಮೇನ್ ಆಗಿ ಅವ್ರಿಗೆ ಮಾತಾಡೋದಕ್ಕೂ ಕಷ್ಟ ಆಗುತ್ತೆ, ಅಗಿಯೋದಕ್ಕೆ, ಊಟ ಮಾಡೋದಕ್ಕೆ, ನುಂಗೋದಕ್ಕೆ ಮತ್ತು ಉಗಿಯೋದಕ್ಕೂ ಕೂಡ ತುಂಬ ನೋವು ಕಾಣಿಸ್ಕೊಡುತ್ತೆ. ಮತ್ತು ಮುಟ್ಟಿದ್ರೂ ಕೂಡ ಯಾವ ಥರ ಪೇಷಂಟ್ ಹೇಳ್ತಾರೆ ಅಂತಂದರೆ ಎಲೆಕ್ಟ್ರಿಕ್ ಶಾಕ್. ಸೊ ಟಿಪಿಕಲಿ ಎಲೆಕ್ಟ್ರಿಕ್ ಶಾಕ್ ಥರ ಪೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಈಗ ನಮ್ಮ ಜೊತೆ ಇದ್ದಾರೆ ಪೇಷಂಟ್ ಸಾವಿತ್ರಿ ಅವರು. ಇಲ್ಲಿ ನಮ್ಮಲ್ಲಿ 8 ದಿನಗಳ ಕಾಲ ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಂಡಿದ್ದಾರೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಾಗೂ ಚಿಕಿತ್ಸಾ ಕ್ರಮಗಳೆಲ್ಲ ಏನೇನಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ. ನಿಮ್ಗೆ ಏನು ತೊಂದರೆ ಇದೆ ಅಮ್ಮ? ನನಗೆ ಮೂಗಿನಲ್ಲಿ ನರ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ನನಗೆ ಬ್ರಷ್ ಮಾಡೋಕ್ಕೂ ಆಗಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಕುಪ್ಪಿಸೋಕ್ಕೂ ಆಗಲ್ಲ. ತುಂಬ ಬಾಧೆ ಆಗ್ತಾಯಿದೆ. ಏನು ಊಟನೂ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂದರೆ ಇಲ್ಲಿಂದ ಬಂದ ಮೇಲೆ ನನಗೆಲ್ಲ ಫುಲ್ಲು ಕ್ಲಿಯರ್ ಆಗಿದೆ. ನನಗೆ ಇಲ್ಲಿಗೆ ಬಂದಮೇಲೆ ನೀವು ಎಷ್ಟು ದಿನ ಟ್ರೀಟ್ಮೆಂಟ್ ತೊಗೊಂಡ್ರಿ? ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರಿ? ಇಲ್ಲಿಂದ ಬಂದು 7 ದಿವಸ ಆಯಿತು. ಇವತ್ತಿಗೆ 7 ದಿವಸ ಆಯಿತು. ತುಂಬ ಚೆನ್ನಾಗಿದೆ. ಫಸ್ಟು ಮರ್ಮ ಇದನ್ನು ಮಾಡಿದ್ರು, ಆಮೇಲೆ ನಶೆ ಇದು ಮಾಡಿದ್ರು, ಆಮೇಲೆ ಆಯಿಲ್ ಮಸಾಜ್ ಮಾಡಿದ್ರು. ನನಗೆ ಟ್ರೀಟ್ಮೆಂಟು ಎಲ್ಲ ಥರನೇ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಕೋಆಪ್ಟ್ರಿ ಮಾಡಿದ್ರು ಡಾಕ್ಟ್ರಸ್, ನರ್ಸ್ಗಳು ಎಲ್ಲರೂ. ನನಗೆ ತುಂಬ ಚೆನ್ನಾಗಿ ಆಗಿದೆ. ನನಗೆ ಪರವಾಗಿಲ್ಲ, ಅಬ್ಜೆಕ್ಷನ್ ಇಲ್ಲ ನನಗೆ. ಈಗ ನೋವು ನಿಮಗೆ ಬಂದಿದೆ, ತುಂಬ ತೀವ್ರ ನೋವಿತ್ತು ಅಂತ ನೀವು ಬಂದು ಅಡ್ಮಿಷನ್ ಆಗಿಲ್ಲ. ಅವಾಗ ನೀವೇನಾದ್ರು ಔಷಧಿ ತಗೋತಾ ಇದ್ರಾ? ಇವಾಗ ನಿಮ್ಮ ಕಣ್ಣು ನೋವಿಗೆ ಫಸ್ಟು ನಾವು ಒಂದು ಡಾಕ್ಟರ್ಸ್ ನಾವು ಒಂದು ಬೇರೆ ಮಾತ್ರೆ ತೊಗೊಳ್ತಾ ಇದ್ವಿ. ಅಲ್ಲಿಂದ ಸ್ವಲ್ಪ ತೊಗೊಂಡ್ರೆ ಏನು ಪ್ರಯೋಜನ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ಸ್ವಲ್ಪ ನನಗೆ ಎಷ್ಟೋ ರಿಲೀಫ್ ಆಯಿತು ನನಗೆ. ಸೊ ಪೇಷಂಟ್ ಸಾವಿತ್ರಿ ಅವ್ರ ಬಗ್ಗೆ ಹೇಳೋದಾದರೆ, ಸೊ ಇವರು ಆಗಲೇ ಹೇಳಿದಾಗೆ 7 ವರ್ಷದಿಂದ ಟ್ರೈಜೆಮಿನಲ್ ನ್ಯೂರಾಲಜಿ ಅನ್ನೋ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಇವರು ಬೇರೆ ಟ್ಯಾಬ್ಲೆಟ್ಸ್ನ ತೊಗೋತಾ ಇದ್ರು, ಪೇನ್ ಕಿಲ್ಲರ್ಸ್ನ 7 ವರ್ಷಗಳಿಂದ ಕಂಟಿನ್ಯೂಸ್ ತೊಗೋತಾ ಇದ್ರು. ಬಟ್ ಅವ್ರಿಗೆ ಏನಂತಂದರೆ ತೊಗೊಳೋದು ಕಮ್ಮಿ ಆಗೋದು, ದಿನಕ್ಕೆ 1-2 ಆ ಥರ ಜಾಸ್ತಿನೇ ತೊಗೊಳ್ಳೋ ಪರಿಸ್ಥಿತಿ ಬಂತು. ಏನೇ ರಿಲೀಫ್ ಕಾಣಿಸ್ಲಿಲ್ಲ. ಸೊ ನಮ್ಮ ಆಸ್ಪತ್ರೆಗೆ ಬಂದಾಗ ನಾವು ಮೇನ್ಲಿ ಮರ್ಮ ಚಿಕಿತ್ಸೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಸೊ ಮರ್ಮ ಚಿಕಿತ್ಸಾ ಎಸ್ಪೆಷಲಿ ಟ್ರೈಜೆಮಿನಲ್ ಪಾಯಿಂಟ್ಸ್ಗೆ ಸೊ ಮರ್ಮ ಚಿಕಿತ್ಸೆ ಮಾಡಿದ್ವಿ. ಅದಾದಮೇಲೆ ನಮ್ಮಲ್ಲಿ ಪಂಚಕರ್ಮದಲ್ಲಿ ನಸ್ಯ ಅಂತ ಹೇಳ್ತೀವಿ, ಸೊ ನಸ್ಯ ಕರ್ಮ ಮಾಡಿದ್ವಿ. ಸೊ ಈ 2 ಚಿಕಿತ್ಸೆಯಿಂದ ಅವ್ರು ಕಂಪ್ಲೀಟಾಗಿ ನನ್ನ ಪ್ರಕಾರ, ನಾನು ಹೇಳೋದಾದ್ರೂ ನೋಡಿದಾಗ ಫಸ್ಟ್ ದಿನ ಅವ್ರು ತುಂಬ ಅಳ್ತಾ ಇದ್ರು ಕೂಡ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ನೋಡಿದಾಗ ಕಂಟ್ರೋಲ್ ಆಗದವ್ರು ತುಂಬ ಅಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಈಗ ಅವ್ರಿಗೆ ಹೇಗಾಗಿದೆ ಅಂತಂದರೆ ಕಂಪ್ಲೀಟ್ ರಿಲೀಫ್ ಆಗಿದೆ. ಮತ್ತು ಅವ್ರಿಗೆ ಮಾಡರ್ನ್ ಏನು ಮೆಡಿಸಿನ್ಸ್ ತೊಗೊತಾ ಇದ್ರು ಅದನ್ನು ಕೂಡ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದಾರೆ. ಸೊ ಇನ್ನು ಅವರಿಗೆ 1 ವೀಕ್ಗೆ ನಾವು ಓರಲ್ ಮೆಡಿಸಿನ್ಸು ಕೂಡ ಹಾಕಿದ್ದೀವಿ. ಸೊ ಈಗಾಗಲೇ ಅವರು ಕಂಪ್ಲೀಟ್ ಗುಣ ಕಂಡಿದ್ದಾರೆ. ಸೊ ಮತ್ತೆ ಫಾಲೋಅಪ್ಪು ಕೂಡ ಬರೋಕ್ಕೆ ಹೇಳಿದ್ದೀವಿ. ಸೊ ವೀಕ್ಷಕರೇ, ಈ ಥರ ಕಾಯಿಲೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಯಾರಿಗಾದರೂ ಈ ಥರ ಸಮಸ್ಯೆ ಇದ್ದಲ್ಲಿ ನಮ್ಮ ಆಸ್ಪತ್ರೆಗೆ ಸಂಪರ್ಕಿಸಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು.